ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾವು ನಿಮ್ಮೊಂದಿಗೆ ಬಹಳ ವಿಶೇಷವಾದ ಮತ್ತು ಮಂಗಳಕರವಾದ ಹಬ್ಬದ ಬಗ್ಗೆ ಮಾತನಾಡಲಿದ್ದೇವೆ. ವರಮಹಾಲಕ್ಷ್ಮಿ ಪೂಜೆ. ಈ ಹಬ್ಬವನ್ನು ಏಕೆ ಆಚರಿಸುತ್ತಾರೆ, ಇದರ ಮಹತ್ವವೇನು ಮತ್ತು ಈ ಪೂಜೆಯನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ. ವರಮಹಾಲಕ್ಷ್ಮಿ ಪೂಜೆಯು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ಪ್ರಮುಖ ಹಬ್ಬ. ವರ ಎಂದರೆ ವರಗಳು ಅಥವಾ ಬೇಡಿಕೆಗಳು ಮತ್ತು ಲಕ್ಷ್ಮಿ ಎಂದರೆ ಸಂಪತ್ತಿನ ಆದಿದೇವತೆ. ಹಾಗಾಗಿ ವರಲಕ್ಷ್ಮಿ ಎಂದರೆ ಬೇಡಿದ ವರಗಳನ್ನು ಕರುಣಿಸುವ ಲಕ್ಷ್ಮೀ ದೇವಿ. ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದರಿಂದ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಅಷ್ಟಲಕ್ಷ್ಮಿಯರೆಂದರೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಆರೋಗ್ಯಲಕ್ಷ್ಮಿ, ಲಕ್ಷ್ಮಿ ಸಂತಾನ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಗೆ ಮುಂಚಿನ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಪ್ರಕೃತಿಯು ಹಸಿರಿನಿಂದ ಕಂಗೊಳಿಸುತ್ತಿರುತ್ತದೆ ಮತ್ತು ಇದು ಬಹಳ ಮಂಗಳಕರವಾದ ಸಮಯ. ಈ ಪೂಜೆಯನ್ನು ಮುಖ್ಯವಾಗಿ ಮುತ್ತೈದೆಯರು ತಮ್ಮ ಪತಿ ಮತ್ತು ಕುಟುಂಬದವರ ಆಯಸ್ಸು, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಮಾಡುತ್ತಾರೆ. ಇದರ ಜೊತೆಗೆ ಮನೆಯಲ್ಲಿ ಶಾಂತಿ ನೆಲೆಸಲಿ ಮತ್ತು ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ಬೇಡಿಕೊಳ್ಳುತ್ತಾರೆ. ಈ ವ್ರತದ ಮಹತ್ವವನ್ನು ತಿಳಿಸುವ ಒಂದು ಸುಂದರವಾದ ಕಥೆ ಇದೆ. ಒಂದು ಬಾರಿ ಪಾರ್ವತಿ ದೇವಿ ಕೈಲಾಸದಲ್ಲಿ ಶಿವನನ್ನು ಹೀಗೆ ಕೇಳುತ್ತಾಳೆ: ಪರಮೇಶ್ವರನೇ, ಈ ಭೂಲೋಕದಲ್ಲಿ ಅನೇಕ ಮಹಿಳೆಯರು ಕಷ್ಟದಲ್ಲಿದ್ದಾರೆ. ಕೆಲವರು ಸಂಪತ್ತಿಲ್ಲದೆ ಬಡತನದಿಂದ ಬಳಲುತ್ತಿದ್ದಾರೆ. ಕೆಲವರು ಅನಾರೋಗ್ಯದಿಂದ, ಇನ್ನು ಕೆಲವರು ತಮ್ಮ ಪತಿ ದೀರ್ಘಾಯುಷ್ಯದ ಬಗ್ಗೆ ಚಿಂತಿತರಾಗಿದ್ದಾರೆ. ಇಂತಹ ತೊಂದರೆಗಳನ್ನು ನಿವಾರಿಸಲು ಮತ್ತು ಅವರಿಗೆ ಸಕಲ ಸೌಭಾಗ್ಯಗಳನ್ನು ಕರುಣಿಸಲು ಒಂದು ಸರಳ ಮತ್ತು ಪ್ರಭಾವಶಾಲಿ ಮಾರ್ಗವಿದೆಯೇ? ಪಾರ್ವತಿಯ ಪ್ರಶ್ನೆಯು ಕೇವಲ ಅವಳ ಸ್ವಾರ್ಥಕ್ಕಾಗಿರಲಿಲ್ಲ, ಬದಲಾಗಿ ಇಡೀ ಜಗತ್ತಿನ ಮಹಿಳೆಯರ ಕಲ್ಯಾಣಕ್ಕಾಗಿತ್ತು. ಪಾರ್ವತಿಯ ಕರುಣಾಭರಿತ ಮಾತುಗಳನ್ನು ಕೇಳಿ ಸಂತುಷ್ಟನಾದ ಶಿವನು: ಹೇ ದೇವಿ, ನೀನು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಈ ಪ್ರಶ್ನೆಯನ್ನು ಕೇಳಿದ್ದೀಯ. ನಾನು ನಿನಗೆ ಒಂದು ಶ್ರೇಷ್ಠ ವ್ರತದ ಬಗ್ಗೆ ಹೇಳುತ್ತೇನೆ. ಇದನ್ನು ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯುತ್ತಾರೆ. ಇದನ್ನು ಆಚರಿಸಿದರೆ ಸಕಲ ಸೌಭಾಗ್ಯಗಳು ದೊರೆಯುತ್ತವೆ ಎಂದು ಹೇಳುತ್ತಾನೆ. ನಂತರ ಶಿವನು ಈ ವ್ರತದ ಮಹತ್ವವನ್ನು ಮತ್ತು ಅದನ್ನು ಹೀಗೆ ಆಚರಿಸಬೇಕು ಎಂಬುದನ್ನು ವಿವರಿಸುತ್ತಾನೆ. ಚಾರುಮತಿ ಎಂಬ ಭಕ್ತಿವಂತ ಮಹಿಳೆಯ ಕಥೆಯನ್ನು ಕೂಡ ಅವಳಿಗೆ ಹೇಳುತ್ತಾನೆ. ಚಾರುಮತಿಯು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಕಲ ಸಂಪತ್ತು ಮತ್ತು ಸುಖವನ್ನು ಪಡೆದ ಕಥೆಯನ್ನು ವಿವರಿಸುತ್ತಾನೆ. ಚಾರುಮತಿ ಒಬ್ಬಳು ಅತ್ಯಂತ ಧರ್ಮನಿಷ್ಠ ಮತ್ತು ಭಕ್ತಿವಂತ ಮಹಿಳೆ. ಅವಳು ಪುರಾತನ ಮಗಧ ರಾಜ್ಯದ ಒಬ್ಬ ಬ್ರಾಹ್ಮಣನ ಪತ್ನಿ. ಅವಳು ತನ್ನ ಪತಿ ಮತ್ತು ಅತ್ತೆ ಮಾವಂದಿರ ಬಗ್ಗೆ ಅಪಾರ ಗೌರವ ಮತ್ತು ಪ್ರೀತಿ ಹೊಂದಿದ್ದಳು. ಅವಳ ನಿಸ್ವಾರ್ಥ ಸೇವೆ, ದಾನಗುಣ ಮತ್ತು ದೈವ ಭಕ್ತಿ ಎಲ್ಲರಿಗೂ ಮಾದರಿಯಾಗಿತ್ತು. ಅವಳು ಸದಾ ಸುಖಮಯ ಜೀವನಕ್ಕಾಗಿ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸುತ್ತಿದ್ದಳು. ಚಾರುಮತಿಯ ಭಕ್ತಿ ಮತ್ತು ಶುದ್ಧ ಹೃದಯಕ್ಕೆ ಒಲಿದ ಲಕ್ಷ್ಮೀ ದೇವಿ ಒಂದು ಶುಕ್ರವಾರ ಅವಳ ಕನಸಿನಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ. ದೇವಿ ಅವಳಿಗೆ ಹೀಗೆ ಹೇಳುತ್ತಾಳೆ: ಹೇ ಚಾರುಮತಿ, ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟಳಾಗಿದ್ದೇನೆ. ಶ್ರಾವಣ ಮಾಸದ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರದಂದು ನನ್ನನ್ನು ವರಲಕ್ಷ್ಮಿಯಾಗಿ ಪೂಜಿಸು. ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ನೀನು ಮತ್ತು ನಿನ್ನ ಕುಟುಂಬದ ಸಕಲ ಸಂಪತ್ತು, ಸಮೃದ್ಧಿ, ಸೌಭಾಗ್ಯ ಮತ್ತು ದೀರ್ಘಾಯಸ್ಸನ್ನು ಪಡೆಯುವಿರಿ. ಅಷ್ಟಲಕ್ಷ್ಮಿಯರಾದ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಗಜಲಕ್ಷ್ಮಿ, ವೀರಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿ ಅನುಗ್ರಹ ಒಂದೇ ಪೂಜೆಯಿಂದ ದೊರೆಯುತ್ತದೆ ಎಂದು ಹೇಳುತ್ತಾಳೆ. ಕನಸಿನಿಂದ ಎದ್ದ ಚಾರುಮತಿ ಬಹಳ ಸಂತೋಷದಿಂದ ತನ್ನ ಪತಿಯ ಬಳಿ ಈ ವಿಷಯವನ್ನು ಹೇಳುತ್ತಾಳೆ. ಅವಳ ಕುಟುಂಬದವರು ಮತ್ತು ಗ್ರಾಮದ ಇತರ ಮಹಿಳೆಯರು ಕೂಡ ಈ ದಿವ್ಯ ಸಂದೇಶವನ್ನು ಕೇಳಿ ಪ್ರೇರೇಪಿತರಾಗುತ್ತಾರೆ. ಎಲ್ಲರೂ ಸೇರಿ ದೇವಿಯು ಸೂಚಿಸಿದ ದಿನದಂದು ವರಲಕ್ಷ್ಮಿ ವ್ರತವನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುತ್ತಾರೆ. ಪೂಜೆಯ ನಂತರ ಚಾರುಮತಿ ಮತ್ತು ಆಕೆಯ ಜೊತೆ ಸೇರಿಕೊಂಡ ಮಹಿಳೆಯರ ಕುಟುಂಬಗಳು ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿ ಹೋಗುತ್ತವೆ. ಅವರ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ. ಆ ಕ್ಷಣದಿಂದ ವರಮಹಾಲಕ್ಷ್ಮಿ ವ್ರತವು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಯಿತು. ಹಿಂದೂ ಧರ್ಮದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯರ ಸಂಬಂಧವು ದೈವಿಕ ಸಹಭಾಗಿತ್ವವನ್ನು ಪ್ರತಿನಿಧಿಸುತ್ತದೆ. ವಿಷ್ಣುವು ಜಗತ್ತಿನ ರಕ್ಷಕ, ಆದರೆ ಲಕ್ಷ್ಮಿಯು ಸಮೃದ್ಧಿ ಮತ್ತು ಸಂಪತ್ತಿನ ಆದಿದೇವತೆ. ನಮ್ಮ ಭಕ್ತರಿಗೆ ಯಾವ ವರಗಳು ಬೇಕು ಎಂಬುದನ್ನು ವಿಷ್ಣು ತಿಳಿದುಕೊಂಡಿರುತ್ತಾನೆ ಮತ್ತು ಆ ವರಗಳನ್ನು ನೇರವಾಗಿ ಲಕ್ಷ್ಮಿಯಿಂದಲೇ ಕೊಡಿಸುತ್ತಾನೆ. ವಿಷ್ಣು ತನ್ನ ಭಕ್ತರಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂತೆ ಹೇಳುತ್ತಾನೆ. ಇದು ಲಕ್ಷ್ಮಿಯ ಶಕ್ತಿ ವಿಷ್ಣುವಿಗಿಂತ ಕಡಿಮೆ ಇಲ್ಲ ಎಂದು ಸೂಚಿಸುವುದಲ್ಲ, ಬದಲಾಗಿ ಪ್ರತಿಯೊಬ್ಬ ದೇವರಿಗೂ ಒಂದು ನಿರ್ದಿಷ್ಟ ಪಾತ್ರವಿದೆ ಎಂಬುದನ್ನು ತಿಳಿಸುತ್ತದೆ. ಒಮ್ಮೆ ಸೃಷ್ಟಿ ಪಾಲಕನಾದ ವಿಷ್ಣುವು ತನ್ನ ಭಕ್ತರು ಆಧ್ಯಾತ್ಮಿಕವಾಗಿ ಮತ್ತು ಭೌತಿಕವಾಗಿ ಸಮೃದ್ಧರಾಗಿರಬೇಕು ಎಂದು ಬಯಸುತ್ತಾನೆ. ಭಕ್ತರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ತಾನೇ ನೀಡಿದರೂ ಅವರ ಭೌತಿಕ ಅಗತ್ಯಗಳಾದ ಸಂಪತ್ತು, ಆಹಾರ ಮತ್ತು ಸಮೃದ್ಧಿಗಾಗಿ ಯಾರು ಬೇಕು ಎಂದು ಯೋಚಿಸುತ್ತಾನೆ. ಈ ಸಮಯದಲ್ಲಿ ವಿಷ್ಣುವು ತನ್ನ ಪ್ರಿಯ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನು ಉದ್ದೇಶಿಸಿ
ಪೂಜಿಸಿ, ಹೇ ದೇವಿ, ನೀನು ಈ ಜಗತ್ತಿನಲ್ಲಿ ಸಂಪತ್ತು, ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಕರುಣಿಸುವ ಶಕ್ತಿ. ನನ್ನ ಭಕ್ತರಿಗೆ ಕೇವಲ ಮೋಕ್ಷದ ಮಾರ್ಗವನ್ನು ತೋರಿಸಿದರೆ ಸಾಲದು. ಅವರು ಈ ಭೂಲೋಕದಲ್ಲಿ ಸುಖವಾಗಿ ಬದುಕಲು ಆರ್ಥಿಕ ಸಮೃದ್ಧಿಯೂ ಬೇಕು. ಆದ್ದರಿಂದ ಶ್ರಾವಣ ಮಾಸದ ಒಂದು ಶುಕ್ರವಾರದಂದು ನಿನ್ನನ್ನು ಪೂಜಿಸುವವರಿಗೆ ನೀನು ಅಷ್ಟಲಕ್ಷ್ಮಿಯರ ರೂಪದಲ್ಲಿ ಬಂದು ಸಕಲ ಸಂಪತ್ತು ಮತ್ತು ಸುಖವನ್ನು ನೀಡಬೇಕು ಎಂದು ಹೇಳುತ್ತಾನೆ. ವರಲಕ್ಷ್ಮಿ ಪೂಜೆಯ ವಿಧಿವಿಧಾನಗಳು ಹೇಗಿದ್ದೇವೆ ಎಂದರೆ, ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಅಲಂಕರಿಸಬೇಕು. ನಂತರ ಕಲಶ ತೆಗೆದುಕೊಂಡು ಅದಕ್ಕೆ ನೀರು ಅಥವಾ ಅಕ್ಕಿ ತುಂಬಿಸಿ ಮಾವಿನ ಎಲೆಗಳು, ಅರಿಶಿನ ಹಚ್ಚಿದ ತೆಂಗಿನಕಾಯಿ ಮತ್ತು ಸೀರೆಯಿಂದ ಅಲಂಕರಿಸಿ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಇದಕ್ಕೆ ಜೋಡಿಸಲಾಗುತ್ತದೆ. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ಯಾವುದೇ ವಿಘ್ನಗಳಿಲ್ಲದೆ ಪೂಜೆ ಪೂರ್ಣಗೊಳ್ಳಲು ಮೊದಲು ಗಣಪತಿಯನ್ನು ಪೂಜಿಸಲಾಗುತ್ತದೆ. ಅಲಂಕೃತ ಕಲಶವನ್ನು ಪೂಜಾ ಸ್ಥಳದಲ್ಲಿ ಇಡಲಾಗುತ್ತದೆ. ದೇವಿಯ ವಿಗ್ರಹ ಅಥವಾ ಪೂಟವನ್ನು ಕಲಶದ ಬಳಿ ಇಡಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಿ ಮಂತ್ರಗಳನ್ನು ಪಠಿಸಲಾಗುತ್ತದೆ. ನಂತರ ಅಷ್ಟೋತ್ತರ ಶತನಾವಳಿ ಲಕ್ಷ್ಮೀ ದೇವಿಯ 108 ಹೆಸರುಗಳು ಪಠಿಸಲಾಗುತ್ತದೆ. ವಿವಿಧ ಬಗೆಯ ಸಿಹಿ ತಿಂಡಿಗಳು, ಹಣ್ಣುಗಳು, 9 ಬಗೆಯ ಸಿಹಿ ತಿನಿಸುಗಳು ಮತ್ತು ಹೂಗಳನ್ನು ದೇವಿಗೆ ಅರ್ಪಿಸಲಾಗುತ್ತದೆ. ಪೂಜೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಹೇಳಲಾಗುತ್ತದೆ. ಮನೆಗೆ ಬಂದ ಮುತ್ತೈದೆಯರಿಗೆ ಅಡಿಕೆ, ವಿಳ್ಯದೆಲೆ, ಹಣ್ಣುಗಳು ಮತ್ತು ಹಣವನ್ನು ನೀಡಿ ಸತ್ಕರಿಸಲಾಗುತ್ತದೆ. ಪೂಜೆಯ ಕೊನೆಯಲ್ಲಿ ದೇವಿಗೆ ಆರತಿ ಮಾಡಿ ಪೂಜೆ ಮುಗಿಸಲಾಗುತ್ತದೆ. ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತದೆ. ಮರುದಿನ ಮತ್ತೊಂದು ಚಿಕ್ಕ ಪೂಜೆ ಮಾಡಿ ಕಲಶವನ್ನು ಮನೆಯ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತದೆ. ನಂಬಿಕೆ ಮತ್ತು ಭಕ್ತಿಯಿಂದ ವರಲಕ್ಷ್ಮಿ ಪೂಜೆಯನ್ನು ಆಚರಿಸುವುದರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಈ ಹಬ್ಬವು ಕೇವಲ ಒಂದು ಆಚರಣೆಯಲ್ಲ, ಇದು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯದ ಒಂದು ಭಾಗ. ನಿಮ್ಮೆಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.